ಶ್ರೀಪಾದಂಗಳವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹರಯೇ ನಮಃ. ಇನ್ನು ಮೇಲೆ ಪೂಜ್ಯ ಆಚಾರ್ಯರು ಭಗವತ್ ತತ್ವ ಚಿಂತನವನ್ನು ಮಾಡಿಸಿಕೊಡಬೇಕು ಅಂತ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ. ಪರಮಗುರುರಭೀಷ್ಟಾವಾಪ್ತ್ಯದ ಸಜ್ಜನಾನಾಂ
ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಷ್ಟೊತ್ತಿನವರೆಗೆ ನೀವು ಕೇಳಿದ್ದು ಭಗವಂತನನ್ನು ಆರಾಧನೆ ಮಾಡುವುದಕ್ಕೆ ನಾನಾ ಅಧಿಷ್ಠಾನಗಳನ್ನು ಉಪಯೋಗಿಸಿ ಭಗವಂತನನ್ನು ಮೆಚ್ಚಿಸಬೇಕು ಅಂತ. ಇದಕ್ಕೆ ಕಾರಣವೇನು ಅಂತ ಒಂದು ಪ್ರಶ್ನೆ. ಆ ಕಾರಣ ವಿಮರ್ಶೆಯನ್ನು, ಕಾರಣ ವಿಶ್ಲೇಷಣೆಯನ್ನು ನಾವು ಮಾಡೋಣ. ಎರಡು ಮಾತುಗಳನ್ನು ಇಲ್ಲಿ ನಾವು ತಿಳಿಯುವುದು ಅವಶ್ಯಕ. ಮೊದಲಿಗೆ ಅನೇಕ ಧರ್ಮಗಳು ಹೇಳುವಂತೆ, ಅನೇಕ ಮತಗಳು ಹೇಳುವಂತೆ, ಮತ ಬೇರೆ ಧರ್ಮಗಳು ಬೇರೆ, ಆ ಮತಗಳು ಹಾಗೂ ಧರ್ಮಗಳು ಹೇಳುವಂತೆ ನಾನಾ ವಿಧವಾದ ಮತಗಳಲ್ಲಿ, ನಾನಾ ವಿಧವಾದ ಧರ್ಮಗಳಲ್ಲಿ ಭಗವಂತ ನಿರಾಕಾರನಾಗಿದ್ದಾನೆ. ಪರಮಾತ್ಮನಿಗೆ ಆಕಾರವೇ ಇಲ್ಲ. ಕಣ್ಣು, ಮೂಗು, ಕೈ, ಕಾಲು, ಹೊಟ್ಟೆ, ತಲೆ, ಕೂದಲು ಇತ್ಯಾದಿ ಯಾವ ಅವಯವಗಳೂ ಇಲ್ಲ. ಹೀಗೆ ಭಗವಂತ ಇದ್ದಾನೆ ಅಂತ ಇವತ್ತಿನವರೆಗೆ ತುಂಬ ಆಕರ್ಷಕವಾಗಿರುವಂಥದ್ದು ಒಂದರ್ಥದಲ್ಲಿ ಈ ತರಹದ ಒಂದು ಕಾನ್ಸೆಪ್ಟ್ ಆಫ್ ಗಾಡ್, ದೇವರ ಒಂದು ಚಿಂತನ ಮಾಡುವುದಕ್ಕೆ ಅದೊಂದು ಎನರ್ಜಿ, ಅದೊಂದು ಪರತತ್ವ, ಒಂದು ಪರಶಕ್ತಿ ಅಂತ ಹೇಳಿ ಶಕ್ತಿ ಎಂಬ ಶಬ್ದದಿಂದ ವ್ಯವಹಾರ ಮಾಡಿ ಎನರ್ಜಿ ಅಂತನ್ನುವ ರೀತಿಯಲ್ಲಿ ಭಗವಂತನನ್ನು ವರ್ಣಿಸುವುದಕ್ಕೆ ಬಹಳ ಜನರಿಗೆ ಸೇರ್ತದೆ. ಆ ರೀತಿಯಾಗಿ ನಾನು ಒಂದು ಎನರ್ಜಿ ಅಂತನ್ನುವುದನ್ನು ಒಪ್ತೇನೆ. ನಾನು ಆ ಎನರ್ಜಿಯನ್ನು ಬಿಟ್ಟು ಇನ್ನೇನನ್ನೂ ಒಪ್ಪುವುದಿಲ್ಲ ಅನ್ನುವಂತಹ ಒಂದು ಮಾತು. ಈ ರೀತಿಯಾಗಿ ಹೇಳುವಂತಹ ಒಂದು ವಾದಗಳು ಇವತ್ತು ಅತ್ಯಂತ ಸೀರಿಯಸ್ ಥಿಂಕರ್ಸ್, ಸುಮ್ಮನೆ ಹರಟೆಗಲ್ಲ, ವಾಸ್ತವಿಕವಾಗಿ ಹೀಗೆ ಚಿಂತನವನ್ನು ಮಾಡತಕ್ಕಂತಹ ಅನೇಕರಿದ್ದಾರೆ. ಒಂದೊಂದನ್ನು ಸ್ವಲ್ಪ ವಿಮರ್ಶೆ ಮಾಡ್ತಾ ಹೋಗೋಣ. ಸ್ವಲ್ಪ ವಿಮರ್ಶೆ, ಬಹಳ ಹೆಚ್ಚು ದೀರ್ಘಕಾಲ ಇಲ್ಲ. ಯಾವ ವ್ಯಕ್ತಿಗೆ, ಯಾವ ಎನರ್ಜಿ ಅಂತನ್ನುವಂತಹ ವಸ್ತುವೇನಿದೆಯಲ್ಲ, ಆ ಎನರ್ಜಿ ಎಂದಾಗಿ ದೇವರನ್ನು ಹೇಳುವಂತಹ ಜನರೇನಿದ್ದಾರೆ ಅವನಿಗೆ ಪ್ರಸಾದ, ಅನುಗ್ರಹ ಅನ್ನುವುದೇ ಇರಲು ಸಾಧ್ಯವಿಲ್ಲ. ಎನರ್ಜಿ ಅಂತನ್ನುವಂತಹ ಇವತ್ತು ನೀವು ಜಗತ್ತಿನಲ್ಲಿ ನೋಡುವಂತಹ ಏನೇನು ಎನರ್ಜಿಗಳಿವೆಯಲ್ಲ ಅವೆಲ್ಲವೂ ಲಿಮಿಟೆಡ್ ಆದ ಒಂದೊಂದೇ ಶಕ್ತಿಯನ್ನು, ಒಂದೊಂದೇ ಕೆಲಸವನ್ನು ಮಾಡುವ ಎನರ್ಜಿಗಳು. ಯಾವುವು 2 ಕೆಲಸಗಳನ್ನು ಮಾಡೋದಿಲ್ಲ, 10 ಕೆಲಸಗಳನ್ನು ಮಾಡೋದಿಲ್ಲ, 100 ಕೆಲಸಗಳನ್ನು ಮಾಡೋದಿಲ್ಲ. ಸೌಂಡ್ ಎನರ್ಜಿ ಒಂದು ಕೆಲಸವನ್ನು ಮಾಡ್ತದೆ, ಇಲೆಕ್ಟ್ರಿಕಲ್ ಎನರ್ಜಿ ಮತ್ತೊಂದು ಕೆಲಸವನ್ನು ಮಾಡ್ತದೆ, ಹೀಟ್ ಎನರ್ಜಿ ಇನ್ನೊಂದು ಕೆಲಸವನ್ನು ಮಾಡ್ತದೆ. ಹೀಗೆ ಒಂದೊಂದು ಎನರ್ಜಿಗಳು ಒಂದೊಂದು ಕೆಲಸವನ್ನು ಮಾಡುತ್ತೆ. ಭಗವಂತ ಸರ್ವಕರ್ತೃವಾಗಿದ್ದಾನೆ. ಹೌ ಟು ಅಕಾಮಡೇಟ್ ಪರಮಾತ್ಮನ ನಾವು ಎನರ್ಜಿ ಅಂತ ಹೇಳುವ ಮಾತೇನಿದೆಯಲ್ಲ, ಈ ಎನರ್ಜಿ ಅಂತನ್ನುವಂತಹ ಮಾತು ಇದು ಮೊದಲನೇದ್ದು. ಎನರ್ಜಿ ಅಂತಂದಾಗ ಅದು ಅಚೇತನವಾಗತ್ತೆ. ಅದು ಚೇತನವಾಗೋದು ಹೇಗೆ? ಚೇತನವಿಲ್ಲ ಅಂದರೆ ಅದು ಸೂಪರ್ ಕಾನ್ಷಿಯಸ್ನೆಸ್ ಅಂತ ಹೇಳುವಂತಹ ಮಾತೇನಿದೆ. ಸರ್ವಜ್ಞನಾಗಿದ್ದಾನೆ ಭಗವಂತ, ಎಲ್ಲವನ್ನೂ ತಿಳಿದವನಾಗಿದ್ದಾನೆ ಪರಮಾತ್ಮ ಅಂತನ್ನುವಂತಹ ಮಾತು. ಅದು ಹೇಗೆ ನಾವು ಅಕಾಮಡೇಟ್ ಮಾಡೋದು? ಅದು ಬೇಡವಾ? ಎಲ್ಲವನ್ನೂ ತಿಳಿಯೋದು ಬೇಡವಾ ಅವನಿಗೆ? ಎಲ್ಲದರ ಧ್ಯಾನ ಅವಶ್ಯಕವಿಲ್ಲವಾ? ಎಲ್ಲವನ್ನೂ ಬಲ್ಲವನು ತನ್ನುವುದು ಅವಶ್ಯಕ. ಅಷ್ಟೇ ಅಲ್ಲ, ಎಲ್ಲವನ್ನೂ ತನ್ನ ಸಂಕಲ್ಪಾನುಸಾರವಾಗಿ ಮಾಡುವವ ಅನ್ನುವುದೂ ಅಷ್ಟೇ ಅವಶ್ಯಕ. ಎಲ್ಲವನ್ನು ಮಾಡುವವ ಅನ್ನುವುದೂ ಅಷ್ಟೇ ಅವಶ್ಯಕ. ಮಾಡುವುದಷ್ಟೇ ಅಲ್ಲ, ಮಾಡಿಸುವವನು ಅವನೇ ಅಂತಾಗಬೇಕು.
ಮಾಡಿಸುವವನಲ್ಲದಿದ್ದರೂ ಕೂಡ ಮಾಡಿದ್ದಕ್ಕೆ ಮೆಚ್ಚಿಕೊಳ್ಳುವವನಾಗಬೇಕು ದೇವರು. ಅಂದ ಮೇಲೆ ಆ ಭಗವಂತ ಅಂತನ್ನುವಂತಹ ಒಂದು ಇಂಪರ್ಸನಲ್ ಆದಂತಹ ದೇವರು ಅಂತನ್ನುವುದು ಇರಲು ಸಾಧ್ಯವಿಲ್ಲ. ಇಂಪರ್ಸನಲ್ ಆದಂತಹ ಪ್ರಾಯ ಯಾವ ಧರ್ಮಗಳು ದೇವರನ್ನು ಒಪ್ಪುವಂತಹ ಯಾವ ಧರ್ಮಗಳು ಕೂಡ ಒಂದೆರಡು ಧರ್ಮಗಳನ್ನು ಬಿಟ್ಟರೆ ಯಾವ ಧರ್ಮಗಳು ಇಂಪರ್ಸನಲ್ ಆದಂತಹ ದೇವರನ್ನು ಒಪ್ಪಲಿಲ್ಲ. ಹಾಗಾಗಿ ಆ ಇಂಪರ್ಸನಲ್ ಆದಂತಹ ಅಂದರೆ ನಿರಾಕಾರವಾದಂತಹ ಭಗವಂತ ಅಂತನ್ನುವುದು ಇರಲು ಸಾಧ್ಯವಿಲ್ಲ. ಹಾಗಾಗಿ ಆ ಎಲ್ಲದಕ್ಕೆ ಒಂದು ಆಕಾರವಿದೆ. ಯಾರೋ ಹೇಳ್ತಾರಲ್ಲ, ಅಲ್ಲೆಲ್ಲೋ ಬೆಟ್ಟದ ಮೇಲೆ ಏನೋ 10 ಆದೇಶಗಳನ್ನು ಮಾಡಿದ, 10 ವಿಧಾನಗಳನ್ನು ಮಾಡಿದ ಅಂದರೆ ಹೇಗೆ? ಆ ಧ್ವನಿ ಹೇಗೆ ಕೇಳಿತು? ಆ ಧ್ವನಿಯನ್ನು ಕೇಳಬೇಕಾದರೆ ಅದಕ್ಕೆ ಆ ಧ್ವನಿಯನ್ನು ಹುಟ್ಟಿಸುವುದಕ್ಕೆ ತಾಲ್ವಾದೆ ಅವಯವಗಳು, ಮುಖ, ನಾಲಿಗೆ, ಹಲ್ಲು ಇತ್ಯಾದಿಗಳು ಬೇಡವಾ? ಹೀಗೆ ನಾನಾ ವಿಧವಾದಂತಹ ಪ್ರಶ್ನೆಗಳು ಬರ್ತವೆ. ಇನ್ನು ನಮ್ಮ ಪರಿಧಿಯಲ್ಲಿ ನಾವು ವಿಚಾರ ಮಾಡುವುದಾದರೆ, ವೇದಾದಿ ಸಚ್ಚಾಸ್ತ್ರಗಳ ವಿಚಾರವನ್ನು ಮಾಡುವುದಾದರೆ, ಯಾರು ವೇದವನ್ನು ಒಪ್ಪಿದ್ದಾರೆ ಅವರ ಮತದಲ್ಲಿ ಭಗವಂತನನ್ನು ನಿರಾಕಾರ ಎಂದು ಹೇಳುವಂತಹದ್ದು ಬಹಳ ಬಾಲಿಶತನೆಯಾಗತ್ತೆ. 1 ಸಲವಲ್ಲ 2 ಸಲವಲ್ಲ, ಭಗವಂತನಿಗೆ ಅನಂತ ರೂಪಗಳಿದೆ ಅಂತ ಹೇಳುವಂತಹ ಶಾಸ್ತ್ರಗಳಿವೆ. ಸಹಸ್ರ ಶೀರ್ಷಾ ಪುರುಷ, 1 ತಲೆ ಅನಂತ ತಲೆ ಅಂತ ಹೇಳ್ತಾ ಇದೆ. 1 ತಲೆ ಅಲ್ಲ, 1 ಕೈ ಅಲ್ಲ, 2 ಕೈಗಳಲ್ಲ, ಅನಂತ ಕೈಗಳು, ಅನಂತ ಕಾಲುಗಳು, ಅನಂತ ಕಣ್ಣುಗಳು, ಹೀಗೆ ಹೇಳುವಂತಹ ಭಗವಂತನ ರೂಪಗಳಿವೆ. ಇಂಥ ವಿಚಿತ್ರವಾಗಿರುವ ಪರಮಾತ್ಮನ ಆಕಾರಗಳನ್ನು, ಅನಂತವಾದ ಆಕಾರಗಳನ್ನು ಹೇಳುವಂತಹ ಶಾಸ್ತ್ರ ನಮ್ಮ ವೇದಶಾಸ್ತ್ರ. ಈ ಸಹಸ್ರ ಶೀರ್ಷ ಪುರುಷ ಎನ್ನುವಂತಹ ಶಾಸ್ತ್ರವನ್ನು ಎಲ್ಲರೂ ಒಪ್ಪಿಕೊಂಡಂಥದ್ದೇ. ಎಲ್ಲರೂ ಒಪ್ಪಿಕೊಂಡದ್ದೇ. ಯಾರೂ ಈ ಭಗವಂತನನ್ನ ಅನಂತ ದೇಹ, ಅನಂತ ರೂಪ, ಅನಂತ ಶಿರಸ್ಸು ಇತ್ಯಾದಿ ಅವಯವಗಳು ಉಳ್ಳಂತಹ ಭಗವಂತನನ್ನು ಒಪ್ಪಿಕೊಂಡಿಲ್ಲ ಅಂತಿಲ್ಲ. ಪರಮಾತ್ಮನನ್ನು ಒಪ್ಪಿಕೊಂಡಿದ್ದಾರೆ. ಎಲ್ಲ ವೇದಗಳು ಹೇಳುತ್ತೆ. ದ್ಯಾವಾ ಪೃಥಿವ್ಯೋರಿದಮಂತರಮ್ಯ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ ಅನ್ನುವ ಮಾತಿನಲ್ಲಿ ನೋಡಿದರೆ ಪರಮಾತ್ಮನಿಗೆ ಅನಂತ ಬಾಹೂದರ ವಕ್ತ್ರನೇತ್ರಂ ಗೀತೆಯಲ್ಲೂ ಹೇಳಿದೆ. ಕೃಷ್ಣ ಪರಮಾತ್ಮ ಹೇಳಿಕೊಂಡಿದ್ದಾನೆ. ಹಾಗಾದರೆ ಏನು? ನಿರಾಕಾರನಾದ ಬ್ರಹ್ಮ ಇದ್ದಾನೆ, ನಿರಾಕಾರನಾದ ಪರಮಾತ್ಮನಿದ್ದಾನೆ ಅಂತನ್ನೋದು ಎಲ್ಲಿ? ಇಲ್ಲ, ಈ ಕೃಷ್ಣ ಇವನು ಬ್ರಹ್ಮನಲ್ಲ, ಇವನೊಬ್ಬ ಸಾಮಾನ್ಯ ಈಶ್ವರ, ಶಬಲ ಬ್ರಹ್ಮ, ಮಾಯಾವಚ್ಛಿನ್ನನಾದ ಚೇತನ, ಶುದ್ಧ ಚೇತನ ಬ್ರಹ್ಮ, ಅವನು ಪರಬ್ರಹ್ಮ, ಅವನು ಆಕಾರವಿಲ್ಲ ಅಂತ ಹೇಳುವುದಾದರೆ, ಹಾಗಾದರೆ ಅರ್ಜುನ ಪೆದ್ದ ಪರಂಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಎಂದು ಕೃಷ್ಣ ಪರಮಾತ್ಮನಿಗೇನೆ ಅರ್ಜುನ ಹೇಳಿದ, ನೀನೇ ಪರಬ್ರಹ್ಮ ಎಂದು. ಹಾಗೆ ಇವನಿಂದ ಬೇರೆಯಾದ ಪರಬ್ರಹ್ಮ ಇದ್ದಿದ್ದರೆ ಆ ಪರಬ್ರಹ್ಮನಿಗೆ ಶರಣು ಹೋಗು, ಆ ಪರಬ್ರಹ್ಮನ ಜ್ಞಾನವನ್ನು ಮಾಡಿಕೊಳ್ಳು ಎಂದು ಹೇಳುವುದನ್ನು ಬಿಟ್ಟು ಪರಮಾತ್ಮ ಭಗವಂತ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಎಂಬುದಾಗಿ ಪರಮಾತ್ಮ ಹೇಳಿದ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಯಾರು ನನಗೆ ಶರಣು ಬರ್ತಾರೆ, ಮಾಮೇವ, ನನಗೇ ಯಾರು ಶರಣು ಬರುತ್ತಾರೋ ಅವರಿಗೆ ನಾನು ಎಲ್ಲ ಸಂಸಾರವನ್ನು ಕಳೆಯುತ್ತೇನೆ, ಅವರು ಮಾಯೆಯನ್ನು ಕಳೆದುಕೊಂಡು ಅವರು ಮುಕ್ತರಾಗ್ತಾರೆ. ಹಾಗಾದರೆ ಪರಬ್ರಹ್ಮ ಮತ್ತೊಬ್ಬನಿದ್ದರೆ, ದೇವರನ್ನು ಬಿಟ್ಟು ಮತ್ತೊಬ್ಬ ಸರ್ವೋತ್ತಮನಾದ ಭಗವಂತನಿದ್ದಿದ್ದರೆ ಆ ಭಗವಂತನಿಗೆ ಶರಣು ಹೋಗು, ಬ್ರಹ್ಮನಿಗೆ ಶರಣು ಹೋಗು ಎಂದು ಹೇಳಬೇಕಾಗಿತ್ತು. ಮತ್ತೆ ಮುಂದೆಯೂ ಗೀತೆಯಲ್ಲಿ ಹೇಳ್ತಾನೆ, ಭಕ್ತ್ಯಾ ಮಾಂ ಅಭಿಜಾನಾತಿ ಮಾಂ ಯಾವಾನ್ ಯಶ್ಚಾಪಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ, ನನ್ನಲ್ಲಿ ಪ್ರವೇಶವನ್ನು ಮಾಡಿ ನೀನು ಮುಕ್ತಿಯನ್ನು ಹೊಂದುವಿ ಅಂತಂತಾನೆ. ಈ ಎಲ್ಲ ಮಾತುಗಳನ್ನು ನೋಡಿದರೆ
ಕೃಷ್ಣನನ್ನು ಬಿಟ್ಟು ಮತ್ತೊಬ್ಬ ಪರಬ್ರಹ್ಮ ಇಲ್ಲ. ಅಂಥ ಕೃಷ್ಣನಿಗೆ ಅನಂತ ಕೈ, ಕಾಲು, ದೇಹ, ಹೊಟ್ಟೆ, ಕಣ್ಣು, ಮೂಗು ಇತ್ಯಾದಿ ಅವಯವಗಳನ್ನು ಪರಮಾತ್ಮ ಸ್ವಯಂ ತಾನೇ ಹೇಳಿದ್ದಾನೆ. ಆ ಎಲ್ಲ ರೂಪಗಳು ಕೂಡ ಅದು ಮಾಯಾಮಯ ಅಂತನ್ನೋದಿಲ್ಲ. ಪರಮಾತ್ಮ ಅಂತಾನೆ ಐಶ್ವರಂ ರೂಪಂ. ಅಲ್ಲರಿ, ಮಾಯಾಮಯವಾದಂಥ ಕೆಲವರು ಹೇಳುವಂಥದ್ದುಂಟು, ಪರಮಾತ್ಮ ಏನು ವಿಶ್ವರೂಪವನ್ನು ತೋರಿಸಿದ, ಇದೆಲ್ಲ ಮಾಯೆ, ಇದೆಲ್ಲ ಮಾಯೆ, ಬೊಬ್ಬೆ ಇಳ್ತಾರೆ. ಯಾಕೆಂದರೆ ತಮ್ಮ ಸಿದ್ಧಾಂತದಲ್ಲಿ ಇದನ್ನೆಲ್ಲ ಅಕಾಮಡೇಟ್ ಮಾಡಿಕೊಳ್ಳಿಕ್ಕಾಗುವುದಿಲ್ಲ ಎನ್ನುವ ಸಂಕಟಕ್ಕಾಗಿ ದೇವರನ್ನು ಬಿಲಿಟಲ್ ಮಾಡುವುದಕ್ಕೆ ಅವರಿಗೆ ಹಿಂದೆ ಮುಂದೆ ಸಂಕೋಚವಾಗುವುದಿಲ್ಲ. ಅವರಿಗೆ ಮಾಯಾಮಯ ಅಂತಂತಾರೆ. ಅಲ್ಲರಿ, ಮಾಯಾಮಯವಾದಂಥ ಇಂಥ ರೂಪವನ್ನು ನೋಡುವುದಕ್ಕೆ ದಿವ್ಯಂ ದದಾಮಿತೆ ಚಕ್ಷು. ಸತ್ಯಧ್ಯಾನರು ಕೇಳ್ತಾರೆ, ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ರೂಪಂ ಐಶ್ವರಂ. ದಿವ್ಯವಾದ ರೂಪವನ್ನು ನೋಡಬೇಕಾವ. ಅಲ್ಲರಿ, ತಪ್ಪು ಮಿಥ್ಯಾಭೂತವಾದ ವಸ್ತುವಿನ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೆ ಕಣ್ಣಿನಲ್ಲಿ ದೋಷ ಬೇಕು, ದಿವ್ಯ ಚಕ್ಷುಸ್ಸಲ್ಲ. ಬೇರೆ ಪರಮಾತ್ಮನ ಈ ನೀವು ಯಾವುದನ್ನು ಮಾಯಾಮಯ ಅಂತಂತ ಇದ್ದೀರಿ, ಅಂಥ ಮಾಯಾಮಯವಾದಂತಹ ರೂಪವನ್ನು ನೋಡುವುದಕ್ಕೆ ಭಗವಂತ ಕೊಟ್ಟದ್ದು ದಿವ್ಯ ಚಕ್ಷುಸ್ಸು. ಏನಿದು? ಎಷ್ಟು ಅಸಂಬದ್ಧವಾಯಿತು ಹಾಗಾದರೆ? ದಿವ್ಯವಾದಂತಹ ಚಕ್ಷುಸ್ಸನ್ನು ಕೊಡ್ತಾನೆ. ದಿವ್ಯ ಅಂತಂತಾರೆ, ವಿಲಕ್ಷಣ ಅಂತಷ್ಟೇ ಅನ್ನೋದಿಲ್ಲ, ದಿವ್ಯವಾದ ಚಕ್ಷುಸ್ಸು ಅಂತಂತಾನೆ ಪರಮಾತ್ಮ. ದಿವ್ಯವಾದ ಚಕ್ಷುಸ್ಸು ಅಂತ ಹೇಳಿ ಮಾಯಾಮಯವಾದ ರೂಪವನ್ನು ನೋಡುವುದು. ಎಂಥ ಮಾತು ನೋಡಿ. ಕೇವಲ ತಮ್ಮ ಸಿದ್ಧಾಂತವನ್ನು ಹೇಗಾದರೂ ಮಾಡಿ ಗೀತೆಯಲ್ಲಿ ತಮ್ಮ ಸಿದ್ಧಾಂತವನ್ನು ಅಲ್ಲಿ ಸೇರಿಸಬೇಕು ಅಂತನ್ನುವ, ತೂರಬೇಕು ಅಂತನ್ನುವ ಪ್ರಯತ್ನದಿಂದ ಆ ಗೀತೆ ಹೇಳಿ ಕೃಷ್ಣ ಪರಮಾತ್ಮ ಹೇಳಿದ ಮಾತುಗಳನ್ನೆಲ್ಲ ಬದಲಾಯಿಸಿ ಇಡೋದು. ಕಾನ್ಸ್ಟಿಟ್ಯೂಷನ್ನೇ ತಮ್ಮ ಪರ್ಸನಲ್ ಲಾ ಬೋರ್ಡಿಗೆ ಅನುಕೂಲವಾಗುವಂತೆ ಕಾನ್ಸ್ಟಿಟ್ಯೂಷನ್ನನ್ನೇ ಬದಲಾಯಿಸುವುದು. 42nd ಅಮೆಂಡ್ಮೆಂಟ್ ಮಾಡಿದಂತೆ ಮಾಡಿಬಿಡೋದು. ಈ ತರಹದ ಅಮೆಂಡ್ಮೆಂಟ್ ಮಾಡುವುದಕ್ಕೆ ಕೃಷ್ಣ ಪರಮಾತ್ಮ ಯಾರಿಗೂ ಬಿಟ್ಟಿಲ್ಲ, ಭಗವಂತ ಯಾರಿಗೂ ಕೊಟ್ಟಿಲ್ಲ ಆ ಅಧಿಕಾರವನ್ನು. ಪರಮಾತ್ಮ ಹೇಳ್ತಾನೆ, ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ವೇದ ಶಾಶ್ವತವಾಗಿದೆ, ಸನಾತನ ಧರ್ಮ ಶಾಶ್ವತವಾಗಿದೆ, ಅದನ್ನು ಕಾಪಾಡುವವ ನಾನು ಅಂತ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಕೃಷ್ಣ ಪರಮಾತ್ಮ ಹೇಳಿದ ಭಗವದ್ಗೀತೆಯನ್ನು ಅಪ್ರಮಾಣ ಅಂತ ಹೇಳುವವರು, ಅವರು ಹಿಂದೂಗಳು ಹೇಗೆ, ಅವರು ವೈದಿಕರು ಹೇಗೆ, ಸನಾತನಿಗಳು ಹೇಗೆ? ಆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತನಗೆ ಅನಂತ ರೂಪವಿದೆ ಅಂತ ಹೇಳಿದ್ದಾನೆ. ಅನಂತ ಕೈಕಾಲುಗಳು, ಅವಯವಗಳು, ಇಷ್ಟೆಲ್ಲವನ್ನು ಹೇಳಿದಂತಹ ಭಗವಂತನ ಈ ಮಹಿಮೆ ವೇದದಲ್ಲಿ ಹೇಳಿದಂತಹ ಆದಿತ್ಯವರ್ಣಂ ತಮಸಃ ಪರಸ್ತಾತ್, ಸೂರ್ಯನಂತೆ ಪ್ರಕಾಶಮಾನವಾದ ರೂಪ ಪರಮಾತ್ಮನದು. ಎಷ್ಟು ಕಡೆಗೆ ಕೇಳುವುದಿಲ್ಲ ನೀವು ಆದಿತ್ಯವರ್ಣ ಅಂತ? ಪುಂಡರೀಕಂ ಅಕ್ಷಿಣಿ, ಪುಂಡರೀಕದಂತೆ ಕಣ್ಣುಗಳಿದೆ ಅಂತ ಹೇಳ್ತಾರಲ್ಲ, ಆ ಮಾತುಗಳು ಹೇಗೆ? ವೇದದಲ್ಲಿ ಹೇಳಿದ್ದು, ಉಪನಿಷತ್ತಿನಲ್ಲಿ ಹೇಳಿದ್ದು. ಹಾಗಾಗಿ ಭಗವಂತನಿಗೆ ಕೆಲವು ಕಡೆಗೆ ಹೇಳಿದ್ದುಂಟು, ಪರಮಾತ್ಮನಿಗೆ ಕಣ್ಣಿಲ್ಲ, ಪರಮಾತ್ಮನಿಗೆ ಆದರೂ ನೋಡ್ತಾನೆ, ಕಿವಿ ಇಲ್ಲ ಆದರೂ ಕೇಳ್ತಾನೆ, ಕೈ ಇಲ್ಲ ಆದರೂ ಮುಟ್ತಾನೆ. ಪಶ್ಯತ್ಯಚಕ್ಷು ಸಶೃಣೋತ್ಯಕರ್ಣ, ಅಪಾಣಿಪಾದ ಜವನೋ ಗೃಹೀತ. ಕಾಲಿಲ್ಲ, ಅತೀ ವೇಗದಿಂದ ಹೋಗ್ತಾನೆ. ಕಾಲಿಲ್ಲ, ಹೋಗ್ತಾನೆ ಅಂತನ್ನೋದು ಹೇಗೆ ಸಾಧ್ಯ? ಇತ್ಯಾದಿ ಪ್ರಶ್ನೆಗಳು ಬರ್ತದೆ. ಈ ಪ್ರಶ್ನೆಗಳಿಗೂ ನಿಧಾನವಾಗಿ ಉತ್ತರವನ್ನು ಕೇಳಿ, ನಿಧಾನವಾಗಿ ಉತ್ತರವನ್ನು ಕೇಳಿ. ಒಬ್ಬ ಅಜ್ಜ, ತುಂಬ ಹಿರಿಯರು, ಅವರು ಯಾರಿಗೆ ಇವತ್ತಿನ ಅವರಿಗೆ ಕಂಪ್ಯೂಟರು ಗೊತ್ತಿಲ್ಲ, ಮೊಬೈಲು ಗೊತ್ತಿಲ್ಲ, ಟ್ಯಾಬ್ ಗೊತ್ತಿಲ್ಲ, ಇ ಬುಕ್ ಗೊತ್ತಿಲ್ಲ, ಅವರಿಗೆ ಹಾರ್ಡ್ ಬುಕ್ ಅಷ್ಟೇ ಗೊತ್ತವರಿಗೆ. ಅಂಥ ಒಬ್ಬ ಅಜ್ಜ ಇದ್ದಾರೆ, ಹಿರಿಯರಿದ್ದಾರೆ. ಅವರ ದೃಷ್ಟಿಯೊಳಗೆ ಅವರು ಹೇಳ್ತಾರೆ, ಪುಸ್ತಕವನ್ನು ತೆಗೆದುಕೊಂಡು ಬರಬೇಕು ನೀನು ಅಂತ. ಮೊಮ್ಮಗ ಪುಸ್ತಕವನ್ನು ತೆಗೆದುಕೊಂಡು ಬರ್ತಾನೆ. ಮೊಮ್ಮಗನಿಗೆ ಕೇಳ್ತಾರೆ, ಅಲ್ಲೋ ನೀನು ಮೊಬೈಲ್ ತಂದಿಯಲ್ಲೋ, ಪುಸ್ತಕ ತರಬಾರ್ದೇನಪ್ಪ ಅಂತ ಕೇಳಿದರೆ, ಅಜ್ಜ ಪುಸ್ತಕ ತಂದಿದ್ದೀನಿ ಅಂತಂತ. ನಾವು ಏನದು ಪುಸ್ತಕ? ಅವನು ಹೇಳ್ತಾನೆ, ಈ ಬುಕ್ ನನ್ನ ಹತ್ರ ಇದೆ.
ಅಜ್ಜನ ದೃಷ್ಟಿಯಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಗೊತ್ತಿಲ್ಲದಂತಹ ವ್ಯಕ್ತಿಯ ದೃಷ್ಟಿಯಲ್ಲಿ ಪುಸ್ತಕವೇ ಇಲ್ಲ ಅಂತ. ಆದರೆ ಈ ವ್ಯಕ್ತಿಯ ದೃಷ್ಟಿಯಲ್ಲಿ, ಈ ಹುಡುಗನ ದೃಷ್ಟಿಯಲ್ಲಿ ಈ ಬುಕ್ ಇದೆ ಅಂತಂತಾನೆ. ಆ ರೀತಿಯಾಗಿ ಭಗವಂತನಲ್ಲಿ ನಾವು ನೋಡಿದಂತಹ ಕೈಕಾಲುಗಳಿಲ್ಲ ಅನ್ನುವ ಅರ್ಥದಲ್ಲಿ ಉಪನಿಷತ್ತು ಪರಮಾತ್ಮನಿಗೆ ಅಚಕ್ಷುಹು ಕಣ್ಣಿಲ್ಲ, ಅಶ್ರೋತ್ರಂ ಕಿವಿ ಇಲ್ಲ, ನಮ್ಮಂತಹ ಕಾಲಿಲ್ಲ, ನಮ್ಮಂತಹ ಕೈ ಇಲ್ಲ ಭಗವಂತ. ಆದ್ದರಿಂದ ಭಗವಂತ ಅಪಾಣಿಪಾದ, ಪಾಣಿಪಾದಗಳು ಇಲ್ಲದವ. ಅದರ ಅರ್ಥ ಏನು? ಪಾಣಿಪಾದಗಳಿಲ್ಲ ಅಂತ ಅರ್ಥವಲ್ಲ. ಪಾಣಿಯೂ ಕೈಯೂ ಇದೆ, ಪಾದ ಕಾಲೂ ಇದೆ, ಕಣ್ಣಿದೆ, ಕಿವಿ ಇದೆ, ಎಲ್ಲ ಅವಯವ ಇದೆ. ಇಷ್ಟೇ ಅಲ್ಲ, ನಮ್ಮ ಅವಯವಗಳು ಎಷ್ಟಿದೆಯಲ್ಲ, ಯಾವ ಗೀತೆಯ ಅಧ್ಯಾಯದಲ್ಲಿ ಭಗವಂತನನ್ನು ನಿರಾಕಾರ ಅಂತ ಹೇಳುವಂತೆ ತೋರ್ತದೆ, ಅಂತ ನಿರ್ಗುಣಂ ಗುಣಭೋಕ್ತೃಚ ಇತ್ಯಾದಿ ವಾಕ್ಯಗಳಲ್ಲಿ ಅಲ್ಲೇ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಸರ್ವತಃ ಪಾಣಿಪಾದಂ ತತ್ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಲ್ಲ ಕಡೆಗೆ ಕಣ್ಣಿದೆ, ಎಲ್ಲ ಕಡೆಗೆ ಕೈ ಇದೆ. ಕೈದು ಕಣ್ಣು, ಕಾಲು ಕಣ್ಣು, ಕಣ್ಣು ಕೈ, ಕಣ್ಣು ಕಾಲು. ಕಣ್ಣಿನಿಂದಲೂ ಕೈ ಕೆಲಸವನ್ನು, ಕಾಲಿನ ಕೆಲಸವನ್ನು ಮಾಡಬಲ್ಲ ಪರಮಾತ್ಮ. ಕಾಲಿನಿಂದಲೂ ಕಣ್ಣಿನಿಂದಲೂ ಕೈ ಕೆಲಸವನ್ನು ಮಾಡಬಲ್ಲ, ಕೈಯಿಂದಲೂ ಕಾಲಿನ ಕೆಲಸವನ್ನು ಮಾಡಬಲ್ಲ. ಹೀಗೆ ಎಲ್ಲ ದೇಹದ ಅವಯವಗಳಿಂದ ಎಲ್ಲ ಇಂದ್ರಿಯಗಳ ಕೆಲಸವನ್ನು ಭಗವಂತ ಮಾಡಬಲ್ಲ. ಇದು ಭಗವಂತನ ಅಚಿಂತ್ಯವಾದ, ಅದ್ಭುತವಾದ, ಊಹೆ ಮಾಡಲು ಸಾಧ್ಯವೇ ಇಲ್ಲದ ಪರಮಾತ್ಮನ ಶಕ್ತಿ ಇದು. ಹೀಗೆ ಪರಮಾತ್ಮನಿಗೆ ಅನಂತವಾದ ಇಂದ್ರಿಯಗಳಿದೆ ಅಂತ ಹೇಳುವ ಸಂದರ್ಭದೊಳಗೆ ಗೀತೆಯಲ್ಲೇ ಹೇಳಿದ್ದಿದ್ದು, ನಾನು ಹೇಳಿದ ಮಾತಲ್ಲ, ಮಧ್ವಾಚಾರ್ಯರು ಹೇಳಿದ್ದಲ್ಲ, ಕೃಷ್ಣ ಪರಮಾತ್ಮನೇ ಹೇಳಿದಂತಹ ಮಾತು. ಹೀಗಿರುವಂತಹ ಸಂದರ್ಭದೊಳಗೆ ಪರಮಾತ್ಮನಿಗೆ ಅವಯವವಿಲ್ಲ, ದೇಹವಿಲ್ಲ, ರೂಪವಿಲ್ಲ, ನಿರಾಕಾರ. ನಿರಾಕಾರನಾದ ಭಗವಂತ ಇಲ್ಲೇ ಇಲ್ಲ. ನಿರಾಕಾರನಾದ, ನಿರ್ಗುಣನಾದ, ನಿರ್ವಿಶೇಷನಾದ, ನಿರ್ಧರ್ಮಕನಾದ, ನಿಷ್ಕ್ರಿಯನಾದ ದೇವರೇ ಇಲ್ಲ. ಅಂಥ ದೇವರು ಬೇಕೂ ಆಗಿಲ್ಲ ನಮಗೆ. ಯಾವ ಭಗವಂತನಿಗೆ ಆನಂದ, ಜ್ಞಾನ, ದಯ, ಕ್ಷಮ, ಪ್ರೀತಿ, ಪ್ರೇಮ, ವಾತ್ಸಲ್ಯ ಮುಂತಾದ ಅನಂತ ಅನಂತ ಗುಣಗಳಿವೆಯೋ ಅಂಥ ದೇವರು ನಮಗೆ ಬೇಕು. ಏನೂ ಇಲ್ಲದಂತಹ ದೇವರು ನಮಗೆ ಯಾಕೆ ಬೇಕು? ಅವನ ಗೊಡವೆ ಯಾಕೆ ನಮಗೆ ಬೇಕು? ಕರುಣೆ ಇಲ್ಲದಂತಹ ದೇವರನ್ನು ತೆಗೆದುಕೊಂಡು ಮಾಡೋದೇನು? ಫಲವನ್ನು ಕೊಡದ ಭಗವಂತ ಯಾಕೆ ಬೇಕು? ಕರ್ಮ ಮಾಡಿಸದ ದೇವರು ಯಾಕೆ ಬೇಕು? ತಪ್ಪು ಮಾಡಿದವರಿಗೆ ಶಾಸನ ಮಾಡದಿರುವ ದೇವರು ಯಾಕೆ ಬೇಕು? ಇದೆಲ್ಲ ಮಾಡುವುದಕ್ಕೆ ಎಲ್ಲ ಅವಯವಗಳು, ದೇಹವು ಬೇಕೋ ಬೇಡವೋ? ವೇದಗಳಲ್ಲಿ, ಗೀತೆಯಲ್ಲಿ, ಮಹಾಭಾರತದಲ್ಲಿ, ಶಾಸ್ತ್ರಗಳಲ್ಲಿ ಪರಮಾತ್ಮನಿಗೆ ಅವಯವಗಳನ್ನು ಹೇಳಿದಾರಲ್ಲ. ಹಾಗಾಗಿ ಭಗವಂತನನ್ನು ಸರ್ವಥಾ ನಾವು ನಿರಾಕಾರ ಎಂದು ಹೇಳುವಂಥದ್ದು ಅತ್ಯಂತ ಅತ್ಯಂತ ಶಾಸ್ತ್ರ ವಿರುದ್ಧವಾದ ಮಾತದು. ಎಲ್ಲೂ ಇಲ್ಲ. ಒಂದು ಕಡೆಗೆ ತೋರಿಸಿ, ನಿರಾಕಾರವಾದ ಪರಬ್ರಹ್ಮನ ದೇವಸ್ಥಾನ, ನಿರಾಕಾರವಾಗಿರುವಂತಹ ಒಂದು ಕ್ಷೇತ್ರ, ನಿರಾಕಾರವಾದಂತಹ ಒಂದು ತೀರ್ಥ, ನಿರಾಕಾರನಾದ ಬ್ರಹ್ಮನನ್ನು ಕನ್ಸೀವ್ ಮಾಡುವುದಕ್ಕಾಯಿತು. ನಿರಾಕಾರನಾದ ಬ್ರಹ್ಮನನ್ನು ನಾನು ಡಿಸ್ಕ್ರೈಬ್ ಮಾಡುವುದು ಸಾಧ್ಯವಿದೆ. ನಿರ್ಗುಣನಾದಂತಹ ಬ್ರಹ್ಮನನ್ನು, ನಿರ್ಧರ್ಮಕನಾದ ಬ್ರಹ್ಮನನ್ನು ಹೇಳುವುದು ಸಾಧ್ಯವಿದೆ. ನಿರ್ಧರ್ಮಕ ಅಂತಂದರೆ ಅಸ್ತಿತ್ವವೂ ಇರಬಾರ್ದು ಅವನಿಗೆ. ಅಸ್ತಿತ್ವವಿದ್ದರೆ ಧರ್ಮ ಬಂತು. ಜ್ಞಾನ, ಇಚ್ಛೆ, ವಾತ್ಸಲ್ಯ, ಕರುಣೆ, ಕೃಪೆ, ಅನುಕಂಪ ಯಾವುದೇ ಬಂದರೆ ಧರ್ಮ ಬಂತದು.
ಯಾವ ಭಗವಂತನಿಗೆ ಅಸ್ತಿತ್ವವೇ ಇಲ್ಲ ಅವನು ನಿರ್ಧರ್ಮಕ, ನಿರ್ವಿಶೇಷ, ನಿರ್ಗುಣ. ಅಸ್ತಿತ್ವವಿದ್ದರೆ ಜ್ಞಾನ ಯಾಕೆ ಬೇಡ? ಜ್ಞಾನವಿದ್ದರೆ ಇಚ್ಛೆ ಯಾಕೆ ಬೇಡ? ನೀವ್ಯಾರು ಅದನ್ನು ಚೂಸ್ ಮಾಡುವವರು? ನಿಮ್ಮ ಸಿದ್ಧಾಂತಕ್ಕೆ ಅಕಾಮಡೇಟ್ ಮಾಡುವುದಕ್ಕಾಗಿ ಚೂಸ್ ಮಾಡೋದ ನೀವು? ಹೂ ಆರ್ ಯು ಟು ಚೂಸ್? ದೇವರಿಗೆ ಇಂಥ ಗುಣಗಳಿರಲಿ, ಇಂಥ ಗುಣಗಳು ಬೇಡ, ಯಾರು ಹೇಳರು? ಭಗವಂತನಿಗೆ ಜ್ಞಾನ, ಇಚ್ಛೆ ಅಂತನ್ನುವುದು ಪರಮಾತ್ಮನ ಕಾಮ, ಇಚ್ಛೆ. ಸೋಕಾಮಯತ ಉಪನಿಷತ್ತು ಹೇಳುತ್ತೆ, ಪರಮಾತ್ಮ ಇಚ್ಛಿಸಿದ ಜಗತ್ತನ್ನು ಸೃಷ್ಟಿ ಮಾಡಿದ. ಸೋಕಾಮಯತ ಸೈದಂ ಸರ್ವಮಸಜತ, ಪರಮಾತ್ಮ ಸೃಷ್ಟಿ ಮಾಡಿದ. ಇಚ್ಛೆ ಮಾಡದೆ ಸೃಷ್ಟಿ ಮಾಡಲಿಕ್ಕಾಗತ್ತಾ? ಕಾಮಸ್ತದಗ್ರೇ ಸಮವರ್ತತಾಧಿ, ಅನಂತ ಪ್ರತಿ ಬ್ರಹ್ಮಾಂಡ ಕಲ್ಪದಲ್ಲೂ ಆದಿಯಲ್ಲಿ ಸೃಷ್ಟಿಯನ್ನು ಮಾಡೋದುಂಟು. ಸ ಐಕ್ಷತ, ಇದೆಲ್ಲ ಪರಮಾತ್ಮನಿಗೆ ಇಚ್ಛೆ ಇದೆ ಅಂತ ಹೇಳುವಂಥದ್ದು. ಹೀಗೆ ಭಗವಂತನಿಗೆ ಕಾಮವಿದೆ, ಪರಮಾತ್ಮನಿಗೆ ಇಚ್ಛೆ ಇದೆ. ಯಾಕೆ? ತನಗಾಗಿ ಅಲ್ಲ, ನಮಗಾಗಿ, ಜಗತ್ತಿಗಾಗಿ, ಜೀವರಿಗಾಗಿ, ಸಾತ್ವಿಕ ರಾಜಸ ತಾಮಸ ಜೀವರಿಗಾಗಿ, ಅವರವರಿಗೆ ಅವರವರ ಗತಿಯನ್ನು ಕೊಡುವುದಕ್ಕಾಗಿ. ಅದಕ್ಕಾಗಿ ಪರಮಾತ್ಮನಿಗೆ ನಾನಾ ವಿಧವಾದಂತಹ ಗುಣಗಳನ್ನು ಒಪ್ಪುವುದು ಅವಶ್ಯಕ. ಪರಮಾತ್ಮನಿಗೆ ಆನಂದವಿದೆಯೋ ಇಲ್ಲವೋ? ಪರಮಾತ್ಮನಿಗೆ ಆನಂದವಿಲ್ಲ ಅಂದರೆ ಅಸ್ತಿತ್ವವೂ ಬೇಡ, ಅಸ್ತಿತ್ವವಿಲ್ಲ ಅಂದರೆ ಆನಂದವೂ ಬೇಡ. ಆನಂದವೂ ಬೇಡ, ದುಃಖವೂ ಇಲ್ಲ, ಆನಂದವೂ ಇಲ್ಲ, ಜ್ಞಾನವೂ ಇಲ್ಲ, ಇಚ್ಛೆಯೂ ಇಲ್ಲ. ಪರಮಾತ್ಮನಿಗೆ ವಾತ್ಸಲ್ಯ, ಕರುಣೆ, ಪ್ರಸಾದ ಇಲ್ಲ. ಹಾಗಾದರೆ ಇಂತಹ ನಿರ್ಗುಣನಾದ, ನಿರ್ವಿಶೇಷನಾದ, ನಿರಾಕಾರನಾದ, ಆಬ್ಸಲ್ಯೂಟ್ಲಿ ಆಟ್ರಿಬ್ಯೂಟ್ಲೆಸ್, ಆಬ್ಸಲ್ಯೂಟ್ಲಿ ಕ್ವಾಲಿಟಿಲೆಸ್, ಇಂತಹ ಬ್ರಹ್ಮನನ್ನು ನಾವು ಚಿಂತನೆ ಮಾಡುವುದಕ್ಕೆ ಯಾರಿಗೆ ಸಾಧ್ಯವಿದೆ ಅವರು ಮಾಡಲಿ. ನಾವು ಸರ್ವಥಾ ಮಾಡುವವರಲ್ಲ, ಇಂಪಾಸಿಬಲ್. ಸಗುಣ ಬ್ರಹ್ಮ ವೆಂಕಟೇಶ, ನಾರಾಯಣ, ನರಸಿಂಹ, ಮುಕುಂದ, ಹರಿ, ಕೃಷ್ಣ ಇತ್ಯಾದಿಗಳನ್ನು ಉಪಾಸನೆ ಮಾಡೋದರಿಂದ ನಾವು ನಿರ್ಗುಣ ಬ್ರಹ್ಮನ ಧ್ಯಾನವನ್ನು ಉಪಾಸನೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ ಅಂತ ಕೆಲವರು ಹೇಳುತ್ತಾರೆ. ಯೇ ಮಂದಾಸ್ತೇನು ಕಂಪ್ಯಂತೆ, ನಿರ್ವಿಶೇಷ ಏನದು, ಕಲ್ಪತರುವಿನಲ್ಲಿ, ಭಾಮತಿ ವ್ಯಾಖ್ಯಾನದ ಕಲ್ಪತರುವಿನಲ್ಲಿ ಶ್ಲೋಕ ಬರುತ್ತಲ್ಲ, ಯೇ ಮಂದಾಸ್ತೇನು ಕಂಪ್ಯ ಉಪದೇಶಹಿ ಅಂತ ಇದೆ. ಇರಲಿ, ಯಾರಿಗೆ ನಿರ್ಗುಣ ಬ್ರಹ್ಮನನ್ನು ಕನ್ಸೀವ್ ಮಾಡಲಿಕ್ಕೆ ಬರೋದಿಲ್ಲ ಅವನಿಗಾಗಿ ಸಗುಣ ಬ್ರಹ್ಮನಿಂದ ನಿರ್ಗುಣ ಬ್ರಹ್ಮನ ಹತ್ರ ಹೋಗಬಹುದು. ಆ ರೀತಿಯಾಗಿ ಟ್ರಾವರ್ಸ್ ಮಾಡುವುದಕ್ಕೆ ಸಾಧ್ಯವಿದೆ, ಜರ್ನಿ ಮಾಡುವುದಕ್ಕೆ ಸಾಧ್ಯವಿದೆ. ಟೀಕಾರಾಯರು ಕೇಳ್ತಾರೆ, ಶ್ರೀಮದಾಚಾರ್ಯ ಕೇಳ್ತಾರೆ, ನಾವು ಎಷ್ಟು ಚಮತ್ಕಾರವಾಗಿದೆ ಅಂದರೆ, ನಾವು ನಿರ್ಗುಣ ಬ್ರಹ್ಮನನ್ನು ಉಪಾಸನೆ ಮಾಡುವುದಕ್ಕೆ, ಅಲ್ಲಿ ಹೋಗುವುದಕ್ಕೆ ನಾವೆಲ್ಲಿ ಸ್ಟಾರ್ಟ್ ಮಾಡ್ತೇವೆ? ಪೂರ್ಣ ಆಪೋಸಿಟ್ ಎಂಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಡಯಾಮೆಟ್ರಿಕಲಿ ಆಪೋಸಿಟ್ ಎಂಡಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಲ್ಲಾದರೂ ಅಲ್ಲಿ ರೀಚ್ ಆಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ಯಾಕೆಂದರೆ ನಾವು ತಿಳಿದದ್ದು ಅಂದರೆ ಹೀಗರ್ಥ, ಗುರುಗಳ ಹತ್ರ ತೀರ್ಥವನ್ನು ತೆಗೆದುಕೊಳ್ಳಬೇಕು ಅಂತನ್ನುವುದಕ್ಕಾಗಿ ನಾವು ಸೆರೆ ಕುಡಿತೇನೆ ಅಂತ ಅಂದ ಹಾಗೆ. ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡಿ 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 ಸಗುಣ ಬ್ರಹ್ಮನ ಅಲ್ಲೇನೇ ನಾವು ಮುಳುಗ್ತೇವೆ. ನಾವು ಎಂದೂ ನಿರ್ಗುಣ ಬ್ರಹ್ಮನ ಹತ್ರ ಉಪಾಸನೆ ಮಾಡಲಿಕ್ಕಾಗುವುದಿಲ್ಲ ನಮಗೆ. ಯಾಕೆ ಅಂದರೆ ಸಗುಣ ಬ್ರಹ್ಮನ ಉಪಾಸನೆಯೇ ನಮಗೆ ಸಂಸ್ಕಾರವಾಗಿ ತಲೆಯಲ್ಲಿ ಕೂತು ಬಿಟ್ಟಿದೆ. ಅಂದ ಮೇಲೆ ನಿರ್ಗುಣ ಬ್ರಹ್ಮನ ಹತ್ರ ಹೋಗೋದು ಹೇಗೆ ಸಾಧ್ಯವಾಗತ್ತೆ? ಎಂದೂ ಆಗುವುದಿಲ್ಲ. 2+2 = 4 ಅಂತನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ 2+2 = 8 ಅಂತನ್ನುವುದು, ಅಥವಾ 2+2 = 3 ಅಂತ ತಿಳ್ಕೋತೇನೆ. ಈಗ ನಾನು ಮೊದಲು ಹಾಗೆ ನಾನು ಕಂಠಪಾಠ ಮಾಡ್ತೇನೆ ಅಂದರೆ ವಿರುದ್ಧವಾದದ್ದನ್ನು ಎಂದೆಂದಿಗೂ ಚಿಂತನೆ ಮಾಡುವುದಕ್ಕೆ ಹೋಗಬಾರದು. ಈ ವಿರುದ್ಧವಾದದ್ದನ್ನು ನಾವು ಪ್ರಾರಂಭ ಮಾಡಿದರೆ ನಾವು ಲ್ಯಾಂಡ್ ಆಗುವುದಿಲ್ಲ ಆ ಶುದ್ಧವಾದಂಥ ಜ್ಞಾನದಲ್ಲಿ. ಹಾಗಾಗಿ ನಿರ್ಗುಣ ಬ್ರಹ್ಮನ ಉಪಾಸನೆಯನ್ನು ಮಾಡಿ ಮೋಕ್ಷವನ್ನು ಪಡೆಯಬೇಕಾಗಿದ್ದರೆ ಈವನ್ ಅಟ್ ದ ಬಿಗಿನಿಂಗ್ ನಿರ್ಗುಣ ಬ್ರಹ್ಮನ ಉಪಾಸನೆಯೇ ಮಾಡಬೇಕು. ಸಗುಣನನ್ನು ಮಾಡಿ ನಿರ್ಗುಣ ಹತ್ರ ಹೋಗ್ಲಿಕ್ಕಾಗುವುದಿಲ್ಲ. ನಿರ್ಗುಣನಾದ ಬ್ರಹ್ಮ ಇಷ್ಟೊತ್ತಿನವರೆಗೆ ಹೇಳಿದಂತೆ ಜ್ಞಾನ, ಇಚ್ಛೆ, ಪ್ರಯತ್ನ, ಕ್ರಿಯೆ, ಎಷ್ಟೆಲ್ಲ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವುದು, ದುಷ್ಟರನ್ನು ದಮನ ಮಾಡುವುದು, ಧರ್ಮವನ್ನು ಸ್ಥಾಪನೆ ಮಾಡುವುದು, ಸಜ್ಜನರ ಉದ್ಧಾರವನ್ನು ಮಾಡುವುದು,
ಪರಮಾತ್ಮ ಅಪಾರವಾದ ಕೃಪಾಶೀಲನಾಗಬೇಕು, ಅನುಗ್ರಹವನ್ನು ಮಾಡಬೇಕು, ವಾತ್ಸಲ್ಯವನ್ನು ತೋರಬೇಕು, ಅಷ್ಟೇ ನ್ಯಾಯನಿಷ್ಠುರನಾಗಬೇಕು, ಆನಂದವಿರಬೇಕು ಪರಮಾತ್ಮನಿಗೆ. ನಾವೆಲ್ಲ ಮಾತಾಡಿದ್ದು ಅವನಿಗೆ ಭಗವಂತನಿಗೆ ಕೇಳಬೇಕು, ಇತ್ಯಾದಿ ಇತ್ಯಾದಿ. ಒಂದಲ್ಲ ಎರಡಲ್ಲ, 100 100 1000 ಕೋಟಿ ಕೋಟಿ ಅನಂತ ಗುಣಗಳು ಪರಮಾತ್ಮನಲ್ಲಿ ಇರಬೇಕು. ಇಷ್ಟೆಲ್ಲ ಪರಮಾತ್ಮನಿಗೆ ಈ ಗುಣಗಳೆಲ್ಲ, ನಿಯಾಮಕತ್ವಾದಿಗಳೆಲ್ಲ ಇರಬೇಕಾದರೆ ಪರಮಾತ್ಮ ಸಗುಣನಾಗಿದ್ದಾನೆ, ಅನಂತ ಗುಣಪೂರ್ಣನಾಗಿದ್ದಾನೆ. ಇಂಥ ಅನಂತ ಗುಣವುಳ್ಳ, ಅನಂತ ಆಕಾರಗಳಿರುವಂತಹ ಭಗವಂತನನ್ನು ನಾವು, ಅವನು ಬಹಳ ಬಹಳ ಸುಂದರನಾಗಿದ್ದಾನೆ, ಪರಮ ರಮಣೀಯನಾಗಿದ್ದಾನೆ, ಮನೋರಮ ಅಂದರೆ ಅಷ್ಟು ಮನೋರಮನಾಗಿದ್ದಾನೆ. ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಪರಮಾತ್ಮನ ಆ ಸೌಂದರ್ಯ, ಆ ಪರಮಾತ್ಮನ ತೇಜಸ್ಸು, ಆ ಭಗವಂತನ ಕಾಂತಿ, ಪರಮಾತ್ಮನ ಲಾವಣ್ಯ, ಪರಮಾತ್ಮನ ಸೌಲಕ್ಷಣ್ಯ, ಪರಮಾತ್ಮನ ಮನೋಹರತ್ವ, ಪರಮಾತ್ಮನ ಗಂಧ, ಪರಮಾತ್ಮನ ನಾನಾ ವಿಧವಾಗಿರುವಂತಹದ್ದು ಎಲ್ಲವೂ ಅತ್ಯದ್ಭುತವಾದ, ಅಚಿಂತ್ಯವಾದ, ಅನಂತವಾದ. ಆದರೆ ಅದಕ್ಕೆ ಹೋಲುವಂತಹ ರೂಪಗಳು ಅಂತ ಶಾಸ್ತ್ರದಲ್ಲಿ ನನಗೆ ತಿಳಿಸಿಕೊಟ್ಟಿವೆ. ಆ ತಿಳಿಸಿಕೊಟ್ಟ ರೂಪವನ್ನು ಪರಮಾತ್ಮನನ್ನು ವರ್ಣನೆ ಮಾಡತಕ್ಕಂಥದ್ದುಂಟು. ಟೀಕಾ ಶ್ರೀಮದ್ ಆಚಾರ್ಯರು ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತನ್ನುವ ಮೊಟ್ಟ ಮೊದಲಿನ 12 ಸ್ತೋತ್ರದ ಅಧ್ಯಾಯದಲ್ಲೂ ಭಗವಂತನನ್ನು ವರ್ಣನೆ ಮಾಡ್ತಾರೆ. ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದಲ್ಲೂ ಭಗವಂತನನ್ನು ವರ್ಣನೆ ಮಾಡ್ತಾರೆ. ಯತಿಪ್ರಣವ ಕಲ್ಪದಲ್ಲೂ ಹೇಳ್ತಾರೆ. ಇನ್ನನೇಕ ಕಡೆ ತಂತ್ರಸಾರಾದಿಗಳಲ್ಲೂ ಹೇಳ್ತಾರೆ. ಭಾಗವತದಲ್ಲಿ ಹೇಳಿದೆ, 100 ಕಡೆಗೆ ಮಹಾಭಾರತದಲ್ಲಿ ಬರ್ತದೆ. ಇಂತಹ ಭಗವಂತನ ರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಏನು ಬೇಕೋ, ಏನು ಲಕ್ಷಣಗಳೋ ಅವುಗಳನ್ನೆಲ್ಲ ಒಂದು ಕಡೆಗೆ ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಪ್ರತಿಮೆಗಳನ್ನು ನಿರ್ಮಾಣ ಮಾಡುವುದು ರೂಢಿಯಲ್ಲಿ ಉಂಟು, ಶಿಲ್ಪಶಾಸ್ತ್ರದಲ್ಲಿ ಇದೆ. ಆ ರೀತಿಯಲ್ಲಿ ನಾವು ಪ್ರತಿಮೆಯನ್ನು ಮಾಡಿಸುವುದು. ಇದರ ಮೇಲೆ ಒಂದು ಪ್ರಶ್ನೆ ಬರ್ತದೆ. ನಾವೆಲ್ಲ ಮನಸ್ಸಿನಿಂದ ಭಗವಂತನ ಉಪಾಸನೆಯನ್ನು ಮಾಡ್ತೇವೆ, ಇದೆಲ್ಲ ಪ್ರತಿಭೆ ಬೇಕಾಗಿಲ್ಲ, ಶಾಲಿಗ್ರಾಮ ಬೇಡ, ಪ್ರತಿಭೆ ಬೇಡ, ನ ಮಂದಿರ್ ಮೇ ನ ಮಸ್ಜಿದ್ ಮೇ ಅಂತನ್ನುವಂಥ ಡೈಲಾಗ್ಗಳನ್ನು ಹೊಡೆಯುವಂತಹ ಇವತ್ತಿನ ಯುವಕರು, ತರುಣರು ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಪಾಪ. ಒಬ್ಬ ಸೈಕಲ್ ಮೇಲೆ ಹೋಗ್ತಿದ್ದ, ಲೈಟ್ ಇರಲಿಲ್ಲ, ಪೊಲೀಸ್ ಹಿಡಿದ. ಅವನು ಹೇಳಿದ, ನಾನು ಲೈಟ್ ಇಲ್ಲ ನಿಜ, ಆದರೆ ಸ್ಟ್ರೀಟ್ ಲೈಟ್ಸ್ ಇವೆ, ಆದ್ದರಿಂದ ನಾನು ಬೇಕಾಗಿಲ್ಲ, ನನಗೆ ಲೈಟು ಹಚ್ಚಿಲ್ಲ ನಾನು ಅಂತ ಹೇಳಿದ. ಆಗಿಂದಾಗ ಪೊಲೀಸ್ ಕೆಳಗೆ ಕೂತ್ಕೊಂಡು ಆ ಟಯರನ್ನು ಪಂಕ್ಚರ್ ಮಾಡಿದ, ಗಾಳಿಯೆಲ್ಲ ತೆಗೆದುಬಿಟ್ಟ. ಹೋಗು ಇನ್ನು ಅಂತ. ಗಾಳಿ ಇಲ್ಲ ಟಯರಲ್ಲಿ. ಅವನಂದ, ಹೊರಗೆಲ್ಲ ಬೇಕಾದಷ್ಟು ಗಾಳಿ ಇದೆಯಲ್ಲ, ಮತ್ತೆ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಬೇಕಾದಷ್ಟು ಗಾಳಿ ಇದೆ, ಹೋಗೋದಕ್ಕೆ ಸಾಧ್ಯವಿದೆ, ಹೋಗು ಅಂತಂದು. ತಮಾಷೆಗೆ ಹೇಳುವ ಮಾತು. ಹಾಗೆ ಇಲೆಕ್ಟ್ರಿಸಿಟಿ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಇರುತ್ತೆ, ಆದರೆ ಅದಕ್ಕೆ ಕಂಡಕ್ಟರ್ ಬೇಕು. ಕಂಡಕ್ಟರ್ ಇದ್ದರೆ ಮಾತ್ರ ಇಲೆಕ್ಟ್ರಿಸಿಟಿ ತನ್ನ ಕೆಲಸ ಮಾಡ್ತದೆ, ದೀಪ ಕೊಡ್ತದೆ, ಫ್ಯಾನು ಕೊಡ್ತದೆ, ಎಲ್ಲ ಕೊಡ್ತದೆ. ಕಂಡಕ್ಟರ್ ಇಲ್ಲದೆ ಎಂದೆಂದಿಗೂ ಕೊಡುವುದಿಲ್ಲ. ಲೈಟ್ ಎನರ್ಜಿ ಎಲ್ಲ ಕಡೆಗಿದೆ, ಅದನ್ನು ರಿಸೀವ್ ಮಾಡತಕ್ಕಂತಹ ಆಂಟೆನಾಗಳು ಬೇಕು, ಇದ್ದರೆ ಮಾತ್ರ ರಿಸೀವ್ ಆಗ್ತದೆ. ಆ ರಿಸೆಪ್ಟರ್ಸ್ ಇದ್ದರೆ ಮಾತ್ರ ನಮಗೆ ಟಿ ವಿಯಲ್ಲಿ ತೋರುತ್ತೆ, ಧ್ವನಿಯೋ, ಶಬ್ದವೋ, ಸೌಂಡೋ, ಲೈಟೋ, ಎಲ್ಲ ಎನರ್ಜಿಗಳು. ಹಾಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ನೋ ಡೌಟ್. ಅಂತೇನೆ ಸ್ತಂಭದಲ್ಲಿ ಪರಮಾತ್ಮ ನರಸಿಂಹದೇವರಾಗಿ ಪ್ರಹ್ಲಾದನಿಗೆ ವರವನ್ನು ಕೊಟ್ಟ. ಅಂತೇನೆ ದ್ವಾರಕೆಯಲ್ಲಿ ಪರಮಾತ್ಮ ಇದ್ದರೂ ದ್ರೌಪದಿ ದೇವಿಗೆ ಭಗವಂತ ಸೀರೆಯನ್ನು ಕೊಟ್ಟ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ವಿವಾದವೇ ಇಲ್ಲ ಆ ವಿಷಯದಲ್ಲಿ. ಹೇಗೆ ಇಲೆಕ್ಟ್ರಿಸಿಟಿಗೆ ಕಂಡಕ್ಟರ್ ಬೇಕೋ, ಯಾವ ರೀತಿಯಾಗಿ ಬೇರೆ ಬೇರೆ ಎನರ್ಜಿಗಳಿಗೆ ರಿಸೆಪ್ಟರ್ಸ್ ಬೇಕೋ, ಆ ರೀತಿಯಾಗಿ ಪರಮಾತ್ಮ ಎಂಬಂತಹ ಅದ್ಭುತವಾದಂತಹ ಚೈತನ್ಯಕ್ಕೆ, ಸರ್ವೋತ್ತಮನಾದ ಭಗವಂತನಿಗೆ ಪ್ರತಿಮೆ ಎನ್ನುವಂಥದ್ದು ಕಂಡಕ್ಟರ್. ಅವುಗಳಲ್ಲಿ ಭಗವಂತ ಸನ್ನಿಹಿತನಾಗಬೇಕಾದರೆ ಗುರುಗಳು, ದೇವತೆಗಳು, ಜ್ಞಾನಿಗಳು, ಋಷಿಗಳು, ಮುನಿಗಳು, ಸಜ್ಜನರು ಭಕ್ತಿಯಿಂದ ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೆ ವಿಧಿ ಇದೆ.
ಆ ವಿಧಿಗೆ ತಕ್ಕಂತೆ ಪ್ರತಿಷ್ಠಾಪನೆ ಮಾಡಿದರೆ ಸರಿಯಾಗಿ ಧ್ಯಾನವಿದ್ದವರು, ಅಬದ್ಧ ತಿಳಿದವರಲ್ಲ, ಶುದ್ಧ ಧ್ಯಾನವಿದ್ದವರು, ಭಗವಂತನ ಸರ್ವೋತ್ತಮತ್ವಾದಿ ಧ್ಯಾನವನ್ನು ಚೆನ್ನಾಗಿ ಮಾಡಿಕೊಂಡ ಮಹಾನುಭಾವರು, ಪರಮಾತ್ಮನನ್ನ ಪರಮಭಕ್ತಿಯಿಂದ ಶುದ್ಧವಾದ ತತ್ವಜ್ಞಾನದಿಂದ ಭಗವಂತನನ್ನ ಒಂದು ಪ್ರತಿಮೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಆಗ ಭಗವಂತ ಅಲ್ಲಿ ಸನ್ನಿಹಿತನಾಗ್ತಾನೆ. ಆಗ ಸನ್ನಿಹಿತನಾದಾಗ ಅಲ್ಲಿ ಭಗವಂತನನ್ನು ಉಪಾಸನೆ ಮಾಡುವುದು ವಿಶಿಷ್ಟವಾದಂಥದ್ದು. ಹಾಗಾಗಿ ಪ್ರತಿಮೆಯನ್ನು ಈಗ ತಾನೇ ಕೇಳಿದ್ರಿ ನೀವು, ರಾಮಕೃಷ್ಣಾಚಾರ್ಯರು ಹೇಳಿದರು, ಪ್ರತಿಮೆಯೇ ಪರಮಾತ್ಮನಲ್ಲ. ಸತ್ಯವಾದ ಮಾತು. ಸರ್ವಥಾ ಪ್ರತಿಮೆ ಪರಮಾತ್ಮನಲ್ಲ. ನ ಪ್ರತೀಕೇನ ಹಿ ಸಹ, ಎಂದಿಗೂ ಅಲ್ಲ ಅಂತ ಹೇಳಿ ಪ್ರತಿಮೆಯನ್ನು ನೀವು ತಿರಸ್ಕಾರ ಮಾಡುವುದಾದರೆ ನಿಮ್ಮ ತಂದೆ ತಾಯಿ ಫೋಟೋ ಕಾಲಲ್ಲಿ ಇಟ್ಟು ತುಳಿತೇನೆ, ನಡೀತದ ನಿಮಗೆ? ತಿರಂಗ ಜಂಡ ಅದು ಏನು ದೇಶ ಅಲ್ಲ, ಅದೇನು ಭಾರತವಲ್ಲ, ಅದನ್ನು ಕಾಲಲ್ಲಿ ಹಾಕಿ ತುಳಿತೇನೆ, ನಡೀತದ? ಅದು ಅದರ ಪ್ರತೀಕ, ಅದು ಅದರ ಸಿಂಬಾಲ್. ಆಯಾ ವಸ್ತುಗಳು ಅವುಗಳಿಗೆ ಒಂದು ಸಂಕೇತವಾದದ್ದು. ಹಾಗೆ ಭಗವಂತನ ಶಾಲಿಗ್ರಾಮ, ಪ್ರತಿಮೆ, ಫೋಟೋ ಇತ್ಯಾದಿಗಳೆಲ್ಲವೂ ಭಗವಂತನ ಒಂದು ಪ್ರತಿಮೆಗಳು, ಪ್ರತೀಕಗಳು. ಅವುಗಳಲ್ಲಿ ದೇವರಿರ್ತಾನೆ. ಇದೆಲ್ಲದಕ್ಕೆ ಅರ್ಥವಿದೆ. ಯಾಕೆಂದರೆ ಭಗವಂತ ಅಲ್ಲಿ ಇರ್ತಾನೆ. ತಿರಂಗಾದಲ್ಲಿ ಭಾರತ ದೇಶ ಇರುವುದಿಲ್ಲ, ಆವಾಹನೆ ಮಾಡಿ ಯಾರೂ ಪ್ರತಿಷ್ಠಾಪನೆ ಮಾಡುವುದಿಲ್ಲ. ಆದರೂ ನಾವು ಗೌರವ ಕೊಡ್ತೇವೆ. ಅದು ನಮ್ಮ ಮಾನಸಿಕ ಭಾವನೆಯಿಂದಾಗಿ, ಅಷ್ಟು ನಮಗೆ ಶ್ರದ್ಧೆ ಗೌರವವಿದೆ, ಆದ್ದರಿಂದಾಗಿ ಪ್ರೇಮವಿದೆ ದೇಶದ ಬಗ್ಗೆ. ಆದ್ದರಿಂದ ಹಾಗಿರುವಾಗ ಇಲ್ಲಿ ಭಗವಂತನ ಸನ್ನಿಧಾನವಿರುತ್ತೆ. ಆ ಸನ್ನಿಧಾನವನ್ನು ತಂದಿರ್ತಾರೆ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಸನ್ನಿಧಾನವನ್ನು ತಂದು ಇಲ್ಲಿ ಇರಬೇಕು, ಬರಬೇಕು ಅಂತ ಹೇಳಿ ಪ್ರಾರ್ಥಿಸಿದಾಗ ಭಕ್ತರು ಮಾಡಿದ ಪ್ರಾರ್ಥನೆಗೆ ಪರಮಾತ್ಮ ಸನ್ನಿಹಿತನಾಗ್ತಾನೆ. ಹಾಗಾಗಿ ಪ್ರತಿಮೆಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಅಜ್ಞಃ ಅರ್ಚಯೇ ದೇವ ಅರ್ಚಾಯಾಮ್ ಅನ್ಯಥಾ ದೋಷವಾನ್ನತು ನ್ಯಸ್ತು ಅರ್ಚಯನ್. ಈ ವಿಷಯವನ್ನು ಮತ್ತೆ ನಾಳಿನ ದಿವಸ ತಿಳಿಯೋಣ ವಿಶೇಷವಾಗಿ. ಹೀಗೆ ಭಗವಂತನ ಪರವಂತ ಸಗುಣ, ಪರಮಾತ್ಮ ಸಾಕಾರ, ಆ ಪರಮಾತ್ಮನಿಗೆ ರೂಪವಿದೆ. ಆದ್ದರಿಂದ ಅವನನ್ನು ಪ್ರತಿಮೆಯಲ್ಲಿ ಪೂಜೆ ಮಾಡಲಿಕ್ಕೆ ಬರ್ತದೆ. ಪರಮಾತ್ಮನ ಪೂಜೆಯನ್ನು ಪ್ರತಿಮೆಯಲ್ಲಿ ಪೂಜೆ ಮಾಡುವುದು ತಪ್ಪಲ್ಲ, ಅದು ಶುದ್ಧವೇ, ಅದು ಶಾಸ್ತ್ರವಿಹಿತವೇ. ಅದು ಪ್ರತಿಮೆಯ ಪೂಜೆಯಲ್ಲ, ಅದು ದೇವರ ಪೂಜೆಯೇ. ಪ್ರತಿಮೆಯ ಪೂಜೆಯಲ್ಲ, ಅದು ದೇವರ ಪೂಜೆ. ಯಾವ ರೀತಿಯಾಗಿ ತಾಯಿ ತೀರಿ ಹೋದ ಮೇಲೆ ತಾಯಿಯ ಫೋಟೋವಿಗೆ ನಾವು ಹಾರವನ್ನು ಹಾಕ್ತೇವೆ. ತಾಯಿಯ ಫೋಟೋವಿಗೆ ಹಾರವನ್ನು ಹಾಕಿದರೆ ಅದು ತಾಯಿಗೆ ಹಾರವನ್ನು ಹಾಕಿದ್ದೇವೆ ಅಂತ ನಾವು ಭಾವಿಸ್ತೇವೆ. ಅದಕ್ಕೆ ಪ್ರತಿಮೆ ಆ ರೀತಿಯಾಗಿ ಅದು ನಾವು ಅದಕ್ಕೆ ಸಂಕೇತ ಮಾಡಿಕೊಂಡದ್ದು. ಹಾಗೆ ಪ್ರತಿಮೆಗೆ ಪಂಚಾಮೃತ ಮಾಡಿದರೆ ಅಂತಸ್ಥನಾದ ಭಗವಂತನಿಗೆ ಅದು ಪಂಚಾಮೃತ, ಪ್ರತಿಮೆಗೆ ಅರ್ಚನೆ ಮಾಡಿದರೆ ಅದು ಅಂತಸ್ಥನಾದ ಪರಮಾತ್ಮನಿಗೆ ಅರ್ಚನೆ. ಕೃಷ್ಣ.